ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಎಲ್ಲರೂ ಒಟ್ಟಿಗೆ ತಿಂಡಿ ತಿಂದು ಮುಗಿಸಿದ ನಂತರ ಭಾರ್ಗವ್ ಮತ್ತು ಆಯುಷ್ ಆಫೀಸ್ಗೆ ನಡೆದಿದ್ದರು. ಶ್ರಾವತಿ ಸೊಸೆಯರ ಜೊತೆ ಇರಬೇಕೆಂದು ಅಂದು ಆಫೀಸ್ಗೆ ಹೋಗಿರಲಿಲ್ಲ. ಪೂರ್ಣ ಮತ್ತು ಅಮೃತ ಅಂದು ಅಡುಗೆ ಮಾಡಬೇಕಿತ್ತಲ್ಲವೇ, ಹಾಗಾಗಿ ಅವರಿಬ್ಬರು ಏನೇನೋ ಅಡುಗೆ ಮಾಡಬೇಕೆಂದು ಹೇಳಿದ್ದರು. 2 ಥರದ ಪಲ್ಯ, ಚಪಾತಿ, 2 ಥರದ ರೈಸ್ ಮತ್ತು ಸ್ವೀಟ್ ಮಾಡಲು ಹೇಳಿದ್ದರು. ಅದರಲ್ಲೂ ಭಾರ್ಗವನಿಗೆಂದೇ ಸಲಾಡ್ ಮಾಡಲು ಹೇಳಿದ್ದರು. ಅವರು ಹೇಳಿದಂತೆಯೇ ಪೂರ್ಣ ಪನ್ನೀರ್ ಮತ್ತು ಪಾಲಕ್ ರೈಸ್ ಮಾಡಿದರೆ, ಅಮೃತ ವೆಜ್ ಪಲ್ಯ ಮತ್ತು ಮೊಸರನ್ನ ಮಾಡಿದ್ದಳು. ಇನ್ನು ಸ್ವೀಟ್ ಅಂಗಡಿಯ ಮಾಲಕಿ ಪೂರ್ಣ ಇರುವಳಲ್ಲವೇ, ಅವಳೇ ಪಾಯಸ ಮಾಡಿದಳು. ಅಮೃತ ಅವಳಿಗೆ ಸಹಾಯ ಮಾಡಿದ್ದಳು. ಚಪಾತಿ ಚಿನ್ನ ಮಾಡಿದ್ದ. ಊಟದ ಹೊತ್ತಿಗೆ ಎಲ್ಲ ಅಡುಗೆ ತಯಾರಾಗಿತ್ತು. ಭಾರ್ಗವ್ ಮತ್ತು ಆಯುಷ್ಗೆ ಮನೆಗೆ ಊಟಕ್ಕೆ ಬರಬೇಕೆಂದು ಶರಾವತಿ ಬೆಳಗ್ಗೆಯೇ ಹೇಳಿದ್ದರು. ಇಬ್ಬರು ನಿಮ್ಮ ಕೋಣೆಯಲ್ಲಿ ನಿಮ್ಮ ಬಟ್ಟೆನ ಹೊಂದಿಸಿಟ್ಕೊಳ್ಳಿ. ಇವತ್ತೇ ಈಗಲೇ ಅಂತೇನಿಲ್ಲ, ಸಮಯ ಸಿಕ್ಕಾಗ ನಿಮ್ಗೆ ಹೇಗೆ ಬೇಕೋ ಹಾಗೆ ಕೋಣೆ ಇಟ್ಕೊಳ್ಳಿ. ಏನಾದರೂ ಬೇಕಾದರೆ ನನ್ನನ್ನು ಕೇಳಿ ಅಥವಾ ನಿಮ್ಮ ಗಂಡನ್ನ ಕೇಳಿ ಎಂದರು. ಶರಾವತಿ ಮಾತನಾಡುತ್ತಾ ಕುಳಿತಾಗ ಅವರ ಮಾತಿಗೆ ಪೂರ್ಣ ಅಮೃತ ತಲೆ ಆಡಿಸಿದ್ದರು. ಮತ್ತೆ ಮಾತುಗಳು ಸಾಗಿದಾಗ, ಅತ್ತೆ 1 ನಿಮಿಷ ಬರ್ತೀನಿ ಎಂದ ಪೂರ್ಣ ಕೋಣೆಗೆ ಎದ್ದು ನಡೆದಳು. ಅಡುಗೆ ಕೆಲಸ ಮಾಡಿ ಕೊಂಚ ಸುಸ್ತಾದಂತಿತ್ತು ಹುಡುಗಿಗೆ. ಹಾಗಾಗಿ ಮುಖ ತೊಳೆದು ಫ್ರೆಶ್ ಆದರಾಯಿತೆಂದು ಕೋಣೆಗೆ ಬಂದಳು. ಅದೇ ಸಮಯಕ್ಕೆ ಮನೆಗೆ ಬಂದ ಭಾರ್ಗವ್. ಒಳ ಬಂದವ ಹಾಲ್ನಲ್ಲಿ ಮಾತನಾಡುತ್ತಿದ್ದ ಎಲ್ಲರನ್ನೂ ಕಂಡ. ತನ್ನ ಪ್ರೀತಿಯ ಮಡದಿ ಕಣ್ಣಿಗೆ ಬೀಳಲಿಲ್ಲವಲ್ಲ. ಒಮ್ಮೆ ಕೋಣೆಯತ್ತ ತಲೆ ಎತ್ತಿ ನೋಡಿದ. ಬಾಗಿಲು ತೆರೆದೇ ಇತ್ತು. ಕೋಣೆಯಲ್ಲಿ ಇರಬೇಕೆಂದುಕೊಂಡವ, ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಮೆಟ್ಟಿಲ ಬಳಿ ಹೆಜ್ಜೆ ಇಟ್ಟ. ಹೆಂಡತಿ ಇಲ್ಲಿಲ್ಲ ಅಂತ ಕೋಣೆಗೆ ಹುಡ್ಕೊಂಡು ಹೋಗ್ತಿದ್ದೀಯೇನು ಛೇಡಿಸಿದರು ಪದ್ಮಜ್ಜಿ. ಹಾಗೇನಿಲ್ಲ ಅಜ್ಜಿ, ಮೆಟ್ಟಿಲು ಹತ್ತುತ್ತಾ ಎಂದವ ತಿರುಗಿ ನೋಡದೆ ನಡೆದ. ಅಷ್ಟು ಬೇಗ ತನ್ನ ಭಾವನೆ ತೋರಿಸಿಕೊಳ್ಳುವುದಿಲ್ಲ ಅವ. ಆ ಸಮಯಕ್ಕೆ ಆಯುಷ್ ಬಂದ ಕಾರಿನ ಸದ್ದಾಯಿತು. ಆಯುಷ್ ಬಂದ ಅನಿಸುತ್ತೆ ಎಂದು ಪದ್ಮಜ್ಜಿ ಗೊಣಗಿದಾಗ ಅವ ಒಳ ಬಂದ. ಅವನನ್ನು ಕಂಡ ಶರಾವತಿ, ಆಯುಷ್ ನೀನು ಫ್ರೆಶ್ ಆಗಿ ಬಾ, ಊಟ ಮಾಡೋಣ ಎಂದರು. ಹಾಂ ಅಮ್ಮ. ಅಣ್ಣ ಎಲ್ಲಿದ್ದಾನೆ ಕೇಳಿದ್ದವ ಭಾರ್ಗವ್ನ ಕಾರ್ ನೋಡಿಯೇ ಒಳ ಬಂದಿದ್ದ. ಅವನು ಫ್ರೆಶ್ ಆಗೋದಕ್ಕೆ ಹೋಗಿದ್ದಾನೆ. ಸರಿ ಅಮ್ಮ ಎಂದವ ಕೋಣೆಗೆ ನಡೆದ. ಅಮೃತ ಊಟಕ್ಕೆ ಸಿದ್ಧ ಮಾಡಲು ಅಡುಗೆ ಮನೆಗೆ ನಡೆದಳು. ಬಾತ್ರೂಮಿನಲ್ಲಿ ನೀರಿನ ಸದ್ದಾಗುತ್ತಿತ್ತು. ಭಾರ್ಗವ್ ಕೋಣೆಗೆ ಬಂದಾಗ ಆ ಸದ್ದು ಕೇಳಿ ಬಾತ್ರೂಮ್ನಲ್ಲಿದ್ದಾಳೆ ಎಂದುಕೊಂಡವ ಡ್ರೆಸ್ಸಿಂಗ್ ರೂಮಿಗೆ ಹೋಗುವ ಬಾಗಿಲ ಬಳಿ ಮರೆಯಲ್ಲಿ ನಿಂತ ಅವಳಿಗೆ ಹೆದರಿಸುವ ತುಂಟ ಯೋಚನೆ ಮಾಡಿ ನಿಮಿಷಗಳಲ್ಲಿ ಹೊರಬಂದ ಪೂರ್ಣಳಿಗೆ ಅವ ಬಂದಿದ್ದರ ಸುಳಿವಿಲ್ಲ. ತನ್ನ ಪಾಡಿಗೆ ತಾನು ಮುಖವರಿಸುತ್ತಾ ಮುಂದೆ ನಡೆದು ಬಂದಾಗ, ಏಯ್ ಎಂದು ಚೀರಿ ಅವಳ ಮುಂದೆ ಬಂದು ಬಿಟ್ಟ ಭಾರ್ಗವ್ ಥಟ್ಟನೆ. ಅಮ್ಮ ಎಂದು ಚೀರಿ ಬಿಟ್ಟಳು ಪೂರ್ಣ ಜೋರಾಗಿ ಹೆದರಿ ಹೆಜ್ಜೆ ಹಿಂದಿಡುತ್ತಾ. ಅವಳ ಭಯ ಕಂಡು ನಗುತ್ತ ನಿಂತ ಭಾರ್ಗವ್. ಅವನ ನಗು ಕಂಡವಳು, ನಿನ್ನ ಎಂದು ಅವನ ತೋಳಿಗೆ ಪಟಪಟನೆ ಹೊಡೆಯಲು ಶುರು ಮಾಡಿದಳು. ಅವಳ ಹೊಡೆತಗಳನ್ನು ತಡೆಯುತ್ತಾ ಭಾರ್ಗವ್ ನಗುತ್ತಲೇ ಇದ್ದ. ಅದೇ ಕ್ಷಣಕ್ಕೆ, ಅಕ್ಕ ಏನಾಯ್ತು ಗಾಬರಿಯಿಂದ ಓಡಿ ಬಂದ ಅಮೃತ ಕೇಳಿದಳು. ಅವಳ ಹಿಂದೆಯೇ ಆಯುಷ್ ಬಂದ. ಇವರ ಕೋಣೆಯ ಎದುರಿಗೆ ಅವರ ಕೋಣೆ ಇದ್ದದ್ದು. ಹಾಗಾಗಿ ಪೂರ್ಣ ಚೀರಿದ್ದರ ಧ್ವನಿಗೆ ಓಡಿ ಬಂದಿದ್ದರು ಇಬ್ಬರು. ಅಣ್ಣ ಏನಾಯ್ತು, ಪೂರ್ಣ ಯಾಕೆ ಚೀರಿದ್ರು ಕೇಳಿದ ಆಯುಷ್. ಪೂರ್ಣಳ ಮುಖ ಗಡಿಗೆ ಆಗಿದ್ದರೆ ಭಾರ್ಗವ್ ನಗುತ್ತಲೇ ಇದ್ದ. ಇನ್ನು ಅವರಷ್ಟೇ ಗಾಬರಿಯಿಂದ ಕೋಣೆಗೆ ಬಂದ ಶರಾವತಿ, ಪೂರ್ಣ ಏನಾಯ್ತು, ಯಾಕೆ ಚೀರಿದೆ ಎಂದರು. ಅತ್ತೆ ಅದು ಎಂದು ತಡವರಿಸಿದವಳು ಭಾರ್ಗವನನ್ನೇ ನೋಡಿದಳು. ಅವನ ತುಟಿಗಳಲ್ಲಿ ಇನ್ನೂ ನಗುವಿತ್ತು. ಅಮ್ಮ ಆಯು ಹೆದರೋ ಅಂಥದ್ದೇನಿಲ್ಲ, ಈ ಶುಗರ್ಲೆಸ್ಗೆ ಸ್ವಲ್ಪ ಹೆದರಿ ಚೀರ್ಬಿಟ್ಲು ಅಷ್ಟೇ ಎಂದ ತುಸು ನಗುತ್ತಲೇ. ಪೂರ್ಣ ಮುನಿಸಿನಿಂದ ಅವನನ್ನೇ ನೋಡಿದಳು. ಅಣ್ಣ ಪಾಪ ಅವರು ಎಷ್ಟೊಂದು ಹೆದರಿದ್ದಾರೆ ನೋಡು ಎಂದ ಆಯುಷ್ ಪೂರ್ಣಳನ್ನು ನೋಡುತ್ತಾ. ಮುಖ ಊದಿಸಿಕೊಂಡು ನಿಂತಿತ್ತು ಹುಡುಗಿ. ಅವಳು ಹೆದರೋದ ಆಯು, ಅವಳನ್ನ ನೋಡಿ ನಾವೇ ಹೆದರಬೇಕು ಎಂದ ಭಾರ್ಗವ್ ಅವಳನ್ನೇ ನೋಡುತ್ತಾ. ಪೂರ್ಣ ಮಾತನಾಡದೆ ನಿಂತಳು. ಸಾಕು ನಿಮ್ಮ ತಮಾಷೆ, ಬನ್ನಿ ಊಟ ಮಾಡೋಣ ಎಂದ ಶರಾವತಿ ಕೋಣೆಯಿಂದ ಹೊರ ನಡೆದಾಗ ಅಮೃತ ಮತ್ತು ಪೂರ್ಣ ಅವರ ಹಿಂದೆಯೇ ನಡೆದರು. ಅವರು ಹೋದದ್ದನ್ನು ಕಂಡ ಆಯುಷ್, ಅಣ್ಣ ಊಟ ಆದಮೇಲೆ ಸ್ಟೇಷನ್ಗೆ ಹೋಗಿ ಆಫೀಸ್ಗೆ ಹೋಗೋಣವಾ ಕೇಳಿದ ಅವನಿಗೆ ಜ್ಞಾಪಿಸುವಂತೆ. ನಗು ನಿಲ್ಲಿಸಿದ ಭಾರ್ಗವ್, ಓಕೆ ಹೋಗೋಣ ಎಂದ. ಆಯುಷ್ ಹೊರ ನಡೆದ. ಭಾರ್ಗವ್ ಮುಖ ತೊಳೆದು ಕೆಳಗೆ ನಡೆದ. ಊಟಕ್ಕೆ ಮಾಡಿದ್ದ ಅಡುಗೆ ನೋಡಿ ಆಯುಷ್ ಕಾತುರದಿಂದ ಕಾಯುತ್ತಿದ್ದ ರುಚಿ ನೋಡಲು. ಆದರೆ ಭಾರ್ಗವ್ ಅಡುಗೆ ನೋಡುತ್ತಿದ್ದಂತೆ, ಅಮ್ಮ ಚಪಾತಿ ಸಲಾಡ್ ಬಿಟ್ಟರೆ ನನಗೆ ಬೇಕಾಗಿರೋದು ಏನಿದೆ ಇಲ್ಲಿ ಎಂದು ಕೇಳಿದ. ಇವತ್ತು ಆ ಡಯಟ್ ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡು ನೀನು.
ಪ್ರತಿದಿನ ಆ ಪ್ರೋಟೀನ್ ಶೇಕ್, ಎಗ್, ಬ್ರೆಡ್ ಅಂದ್ಕೊಂಡಿರಬೇಡ. ಇವತ್ತು ಅಡುಗೆನ ಪೂರ್ಣ ಮತ್ತು ಅಮೃತ ಮಾಡಿದ್ದಾರೆ ಎಂದರು ಶರಾವತಿ. ವಾಟ್, ಈ ಶುಗರ್ಲೆಸ್ ಅಡುಗೆ ಮಾಡಿದಳ? ಹಾಗಾದರೆ ನನಗೆ ಊಟನೇ ಬೇಡ ಬೇಕೆಂದೇ ಎಂದ ಅವಳನ್ನು ಕಾಡಲು. ಅವನ ಮೇಲೆಯೇ ಮುನಿಸಿಕೊಂಡು ನಿಂತವಳು ಕೈಗಳ ಕೆಲಸ ಬಿಟ್ಟು ಅವನನ್ನೇ ನೋಡಿದಳು. ಅವನಂದ ಮಾತಿಗೆ, ಭಾರ್ಗವ್, ಅವಳ ಹೆಸರು ಪೂರ್ಣ ಎಂದರು ಶರಾವತಿ ಮೊದಲು ಅವ ಶುಗರ್ಲೆಸ್ ಎಂದು ಕರೆಯುವುದಕ್ಕೆ. ಅಮ್ಮ, ಇವಳಿಗೆ ನಾನು ಶುಗರ್ಲೆಸ್ ಅಂತ ಹೆಸರಿಟ್ಟಿದ್ದೆ ಇವಳು ಮಾಡೋ ಸಪ್ಪೆ ಸ್ವೀಟ್ಗೆ. ಇನ್ನು ಅಡುಗೆನೂ ಉಪ್ಪಿಲ್ಲದೆ ಮಾಡಿದಾಳೋ ಏನೋ ಎಂದ. ಅವಳನ್ನು ಎಲ್ಲರ ಮುಂದೆ ಕಾಡಲು ಕೊಂಚವೂ ಹೆದರುವುದಿಲ್ಲ ಅವ. ಮೊದಲು ರುಚಿ ನೋಡಿ, ಆಮೇಲೆ ಮಾತಾಡಿ ಮುನಿಸಲ್ಲೇ ಎಂದ ಪೂರ್ಣ ಅವನ ತಟ್ಟೆಗೆ ಊಟ ಬಡಿಸಿದಳು. ಅಮೃತ ಅವಳಿಗೆ ಸಹಾಯ ಮಾಡಿದಳು. ಎಲ್ಲರಿಗೂ ಊಟ ಬಡಿಸಿ ತಮಗೂ ಬಡಿಸಿಕೊಂಡು ಇಬ್ಬರು ಊಟಕ್ಕೆ ಕುಳಿತರು. ಪೂರ್ಣ ಭಾರ್ಗವನ ಪಕ್ಕದಲ್ಲಿ ಕುಳಿತರೆ ಅಮೃತ ಆಯುಷ್ ಪಕ್ಕದಲ್ಲಿ ಕುಳಿತಳು. ಶರಾವತಿ ಮತ್ತು ಪದ್ಮಜ್ಜಿ ಅವರ ಪಕ್ಕದಲ್ಲಿ ಕುಳಿತಿದ್ದರು. ಎಲ್ಲರೂ ಊಟ ಶುರು ಮಾಡಿದರು. ಆದರೆ ಪೂರ್ಣಳ ಉಬ್ಬಿದ ಮೊಗ ಕಂಡ ಭಾರ್ಗವ್ ಅವಳನ್ನು ಇನ್ನೂ ಕಾಡಬೇಕೆನ್ನಿಸಿ, ಅಮೃತ, ಇಷ್ಟೊಂದು ಅಡುಗೆಯಲ್ಲಿ ನೀನು ಮಾಡಿರೋ ಅಡುಗೆ ಯಾವುದು ಎಂದು ಕೇಳಿದ ಅವಳನ್ನೇ ನೋಡುತ್ತಾ. ನಾನು ವೆಜ್ ಪಲ್ಯ ಮತ್ತು ಮೊಸರನ್ನ ಮಾಡಿದ್ದೀನಿ ಭಾವ ಎಂದಳವಳು. ಯಾಕೆ ಹಾಗೆ ಕೇಳ್ತಿದ್ಯಾ ಕೇಳಿದ್ದರು ಶರಾವತಿ. ಅಮೃತ ಮಾಡಿರೋ ಅಡುಗೆ ಅಷ್ಟೇ ಊಟ ಮಾಡಿದ್ರಾಯ್ತು ಅಂತ ಅಮ್ಮ ಎಂದ ಪೂರ್ಣಳನ್ನೇ ನೋಡುತ್ತಾ. ಅವ ಕಾಡುತ್ತಿರುವುದು ಎಲ್ಲರಿಗೂ ಸ್ಪಷ್ಟವಿತ್ತು. ಭಾರ್ಗವ್, ಊಟ ಮಾಡುವಾಗ ಯಾಕೆ ಅಷ್ಟೊಂದು ಕಾಡೋದು ನೀನು? ಸುಮ್ಮನೆ ಊಟ ಮಾಡು ಎಂದರು ಪದ್ಮಜ್ಜಿ. ತನ್ನನ್ನೇ ಉರಿಗಣ್ಣಿನಿಂದ ನೋಡುತ್ತಿದ್ದ ಪೂರ್ಣಳನ್ನು ಕಿರುಗಣ್ಣಿನಲ್ಲೇ ನೋಡಿದ ಭಾರ್ಗವ್ ಮೊದಲು ಪಾಯಸ ಬಾಯಿಗಿಟ್ಟ. ರುಚಿ ಹತ್ತಿತ್ತವನಿಗೆ. ಚೆನ್ನಾಗಿದೆ ಎಂದುಕೊಂಡ ಮನದಲ್ಲೇ. ಅವಳು ಅಡುಗೆ ಚೆನ್ನಾಗಿಯೇ ಮಾಡುವಳೆಂದು ಗೊತ್ತವನಿಗೆ. ಆದರೂ ಕಾಡುವ ಅವಳನ್ನು. ಅಡುಗೆ ತುಂಬ ಚೆನ್ನಾಗಿದೆ ಎಂದರು ಪದ್ಮಜ್ಜಿ. ಹೌದು, ಇಬ್ಬರು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಎಂದರು ಶರಾವತಿ ಕೂಡ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಅಜ್ಜಿ ಎಂದಳು ಅಮೃತ. ಅಣ್ಣ, ಹೇಗಾಗಿದೆ ಅಡುಗೆ ಕೇಳಿದ ಆಯುಷ್ ಭಾರ್ಗವನನ್ನು. ಮೊಸರನ್ನ ಮತ್ತು ವೆಜ್ ಪಲ್ಯ ಚೆನ್ನಾಗಿದೆ. ಈ ಪನ್ನೀರ್ ನನಗೆ ಯಾಕೋ ಲೈಕ್ ಆಗಲಿಲ್ಲ ಅಯ್ಯೋ ಎಂದ ಪೂರ್ಣಳನ್ನೇ ನೋಡುತ್ತಾ. ಭಾರ್ಗವ್, ಗದರಿದರು ಶರಾವತಿ. ಅಮ್ಮ, ಇರೋದನ್ನು ಹೇಳಿದರೆ ಭಾರ್ಗವ್ ಅಂತಿರಲ್ಲ ನೀವು ಎಂದವ ಊಟ ಮಾಡಿದ ಮತ್ತೆ ಮಾತನಾಡದೆ. ಎಲ್ಲರೂ ಊಟ ಮುಗಿಸಿ ಮೇಲೆದ್ದು ಹಾಲ್ನಲ್ಲಿ ಕುಳಿತರು. ಪೂರ್ಣ ಅಡುಗೆಯ ಪಾತ್ರೆಗಳನ್ನು ಒಳಗಿಟ್ಟು ಎಲ್ಲರಿದ್ದಲ್ಲಿ ಬಂದಳು. ಅವಳನ್ನೇ ನೋಡುತ್ತಿದ್ದ ಭಾರ್ಗವ್. ಅದೇ ಸಮಯಕ್ಕೆ ಪೂರ್ಣ ಕೂಡ ಅವನನ್ನೇ ನೋಡಿದಳು. ಅವ ಹುಬ್ಬೇರಿಸಿ ಕಿರುನಕ್ಕ ಅವಳನ್ನು ಕಾಡಿದ್ದಕ್ಕೆ. ಅದನ್ನರಿತವಳು ಮೂಗು ತಿರುವಿ ಮುಖ ಊದಿಸಿಕೊಂಡು ಕುಳಿತಳು ಅಲ್ಲಿಯೇ ಪದ್ಮಜ್ಜಿಯ ಪಕ್ಕದಲ್ಲಿ. ಇಬ್ಬರು ಆಫೀಸ್ ಮತ್ತು ಮನೆ ಬಗ್ಗೆ ಯೋಚನೆ ಮಾಡಿದೆ. ಒಂದು ವಾರ ಎಲ್ಲಿಗಾದರೂ ಹನಿಮೂನ್ ಟ್ರಿಪ್ ಹೋಗಿ ಬನ್ನಿ. ಎಲ್ಲಿಗೆ ಅಂತ ಪ್ಲ್ಯಾನ್ ಮಾಡಿ ಹೇಳಿ, ನಾನು ಟಿಕೆಟ್ ಬುಕ್ ಮಾಡೋದಕ್ಕೆ ಹೇಳ್ತೀನಿ ಎಂದರು ಶರಾವತಿ ಹೊಸ ಜೋಡಿಗಳನ್ನು ನೋಡುತ್ತಾ. ಈ ಶುಗರ್ಲೆಸ್ ಜೊತೆ ನಾನೆಲ್ಲೂ ಹೋಗೋದಿಲ್ಲ. ಆ್ಯಂಡ್ ನನಗೆ ಆಫೀಸ್ ಕೆಲಸ ತುಂಬ ಇದೆ. ಈಗ ಮದುವೆ ಅಂತ ಆಫೀಸ್ಗೆ ಹೋಗದೆ ತುಂಬ ಕೆಲಸ ಪೆಂಡಿಂಗ್ ಇದೆ ಎಂದ ಭಾರ್ಗವ್. ಯಾವುದಕ್ಕೂ ಒಂದೇ ಮಾತಿಗೆ ಒಪ್ಪುವವನೇ ಅಲ್ಲ ಅವ. ಎಲ್ಲದರಲ್ಲೂ ಅವನದ್ದೊಂದು ಮಾತು ಇದ್ದೇ ಇರುತ್ತದೆ. ಆಫೀಸ್ ಕೆಲಸ ಇದ್ದೇ ಇರುತ್ತೆ ಭಾರ್ಗವ್. ಗಂಡ ಹೆಂಡತಿ 4 ದಿನ ಒಟ್ಟಿಗೆ ಇದ್ದು ಬನ್ನಿ. ಆಗ ನಿಮ್ಮಿಬ್ಬರ ಮಧ್ಯೆ ಇರೋ ಹೊಂದಾಣಿಕೆ ಹೆಚ್ಚಾಗುತ್ತೆ ಎಂದರು ಪದ್ಮಜ್ಜಿ. ಅಜ್ಜಿ, ಭಾರ್ಗವ್ ಶರ್ಮಾ ನಾನು. ನನಗೆ ಎಲ್ಲರೂ ಹೊಂದ್ಕೋಬೇಕು. ನಾನು ಯಾರಿಗೂ ಹೊಂದ್ಕೊಳ್ಳೋದಿಲ್ಲ. ನನಗೆ ಹೇಗೆ ಬೇಕೋ ಹಾಗೆ ನಾನು. ಅದರಲ್ಲೂ ಈ ಶುಗರ್ಲೆಸ್ ಜೊತೆ ನಾನೇ ಹೊಂದ್ಕೋಬೇಕಾ ಎಂದ ಪೂರ್ಣಳನ್ನೇ ನೋಡುತ್ತಾ. ಅತ್ಯಾಯಿತು ಭಾರ್ಗವ್, ಇದನ್ನೇ ನೋಡು ನಾನು ಬೇಡ ಅನ್ನೋದು ಗಂಭೀರವಾಗಿ ಎಂದರು ಶರಾವತಿ ಈ ಬಾರಿ. ಅಮ್ಮ, ಈಗಾಗಲೇ ಆಫೀಸ್ಗೆ ಹೋಗದೆ ತುಂಬ ಕೆಲಸ ಪೆಂಡಿಂಗ್ ಇದೆ. ಸ್ವಲ್ಪ ವರ್ಕ್ ಪ್ರೆಷರ್ ಕಡಿಮೆ ಆಗಲಿ, ಆಮೇಲೆ ಹೋದ್ರಾಯ್ತು ಎಂದ ಆಯುಷ್ ಕೂಡ ಆಫೀಸ್ ಬಗ್ಗೆ ಯೋಚಿಸಿದ. ಹಾಂ ಅತ್ತೆ, ನನಗೂ ಆಫೀಸ್ನಲ್ಲಿ ರಜೆ ಸಿಗೋದಿಲ್ಲ ಎಂದಳು ಅಮೃತ. ಅಮೃತ, ನೀನಿನ್ನೂ ಆಫೀಸ್ಗೆ ಹೋಗೋದು ಬಿಟ್ಟಿಲ್ವಾ ಕೇಳಿದರು ಪದ್ಮಜ್ಜಿ. ಇಲ್ಲ ಅತ್ತೆ, ಅವಳು ಹೊಸದಾಗಿ ಕೆಲಸಕ್ಕೆ ಸೇರಿದ್ಲು ಅಲ್ವಾ, ಅಲ್ಲಿ 6 ತಿಂಗಳಾದರೂ ಕೆಲಸ ಮಾಡಲೇಬೇಕು. ಇನ್ನೂ 4 ತಿಂಗಳಿದೆ. ಇದನ್ನು ಮೊದಲೇ ಹೇಳಿದ್ಲು ಅವಳು ನನಗೆ ಎಂದರು ಶರಾವತಿ. ಹೌದಾ, ಸರಿ, ಹಾಗಾದರೆ ಯಾವಾಗ ಹೋಗ್ತೀರಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಎಂದರು ಶರಾವತಿ ಎಲ್ಲರನ್ನೂ ನೋಡುತ್ತಾ. ಸರಿ ಅಮ್ಮ, ನಾವಿನ್ನೂ ಬರ್ತೀವಿ ಎಂದ ಆಯುಷ್ ಮೇಲೆದ್ದು. ಅಣ್ಣ, ಹೋಗೋಣವಾ ಎಂದ ಭಾರ್ಗವನನ್ನು ನೋಡುತ್ತಾ. ಇಬ್ಬರೂ ಒಟ್ಟಿಗೆ ಹೋಗ್ತಿದ್ದೀರಾ ಕೇಳಿದ ಶರಾವತಿಯವರ ಮಾತಲ್ಲಿ ಎಲ್ಲಿಗೆ ಎಂಬ ಪ್ರಶ್ನೆಯೂ ಇತ್ತು. ಅವರ ಮಾತಿಗೆ ಮೇಲೆದ್ದ ಭಾರ್ಗವ್. ಹಾಂ ಅಮ್ಮ, ಸ್ವಲ್ಪ ಕೆಲಸ ಇದೆ ಎಂದ. ಅವ ಹೇಳಿದ ಮೇಲೆ ಏನೆಂದು ಕೇಳುವವರಲ್ಲ ಶರಾವತಿ. ಆಯು ಕಮ್ ಎಂದ ಭಾರ್ಗವ್ ಹೊರ ನಡೆದ. ಅವನ ಹಿಂದೆ ಆಯುಷ್ ಕೂಡ ನಡೆದ. ಉಳಿದವರು ಮಾತನಾಡುತ್ತಾ ಕುಳಿತರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.